ನಮ್ಮ ಕುರುಬರ ಬೇಡಿಕೆಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಕಣ್ರಿ. ಈ ಸರ್ಕಾರ ಕುರುಬರ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸೋದೇ ಇಲ್ಲ. ನೀವು ಎಷ್ಟೇ ಬಾಯಿ ಬಡ್ಕೊಳ್ಳಿ, ನೀವು ಏನೇ ಮಾಡಿ ಕುರುಬರ ಬೇಡಿಕೆನಾ ಬಿಡು ಅಂತೇಳಿ ಪಕ್ಕಕ್ಕೆ ಇಡ್ತಾರೆ. ಆನೇಕಲ್ಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಉದ್ಘಾಟನೆ ಆಗೋದಕ್ಕೆ ಗುದ್ದಲಿ ಪೂಜೆ ಆಗ್ತಾ ಇದೆ. ರೆಡಿ ಮಾಡಿ ಉದ್ಘಾಟನೆ ಮಾಡ್ತಾರೆ. ಗುದ್ದಲಿ ಪೂಜೆ ಮಾಡ್ತಾ ಇರೋದಕ್ಕೆ ನಮ್ಮ ಸಮುದಾಯದವರು ಪಾಪ ಪೋಸ್ಟರ್ ಕ್ರಿಯೇಟ್ ಮಾಡಿರುವಂಥದ್ದು. ಕನಕದಾಸರ ಕ್ರೀಡಾಂಗಣ ಅಂತ ಮಾಡಬೇಕು, ಹೆಸರಿಡಬೇಕು ಅಂತೇಳಿ ಪೋಸ್ಟರ್ ಅಭಿಯಾನ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಈ ಮನವಿ ಕೊಟ್ಟರೂ ಸಹ ಕನಕದಾಸರ ಹೆಸರನ್ನು ನಾಮಕರಣ ಮಾಡ್ತಾರೆ ಅಂದ್ಕೊಂಡಿದ್ದೀರಾ? ನಮ್ಮ ಕುರುಬರನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ, ನಗಬೇಕು ಅಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತಿನವರೆಗೂ ನಮ್ಮವರೇ ಮುಖ್ಯಮಂತ್ರಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಈಗ 3 ವರ್ಷಗಳನ್ನು ಪೂರೈಸಿದ್ದಾರೆ, ಸಾಧನಾ ಸಮಾವೇಶ ಮಾಡಿದ್ದಾರೆ. ಕುರುಬರಿಗೆ ಅಂತ ಏನಾದರೂ ಮಾಡಿರೋದಿದೆಯಾ? ಈ ಸಮುದಾಯಕ್ಕೆ ಏನೂ ಮಾಡಿಲ್ಲಲ್ರಿ. ನೀವು ಕನಕದಾಸರ ಕ್ರೀಡಾಂಗಣ ಅಂತ ಹೇಳಿದ ತಕ್ಷಣ ಕುರುಬರು ಕೇಳ್ತಾ ಇದ್ದಾರೆ, ನಾವು ನಾಮಕರಣ ಮಾಡಬೇಕು ಅಂತ ದಿಢೀರಂತ ಮಾಡ್ತಾರಾ? ಖಂಡಿತ ಮಾಡೋದಿಲ್ಲರಿ, ಖಂಡಿತ ಮಾಡೋದಿಲ್ಲ. ಕನಕದಾಸರ ಹೆಸರನ್ನು ಧಾರವಾಡ ಯೂನಿವರ್ಸಿಟಿಗೆ ಇಡಿ ಸ್ವಾಮಿ ಅಂದರೆ ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ, ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿದೆ. ಇನ್ನು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಹಾವೇರಿ ಯೂನಿವರ್ಸಿಟಿಗೆ ಇಡ್ಬೋದಾ ಅಂತ ನಮ್ಮನ್ನು ಕೇಳಿದ್ರು. ಎಲ್ಲಾದರೂ ಒಂದು ಕಡೆ ಇಡೀ ಸ್ವಾಮಿ ಅಂತ ಹೇಳಿದ್ವಿ. ಇವತ್ತಿನವರೆಗೂ ಕನಕದಾಸರ ಹೆಸರನ್ನು ಹಾವೇರಿ ಯೂನಿವರ್ಸಿಟಿಗಾಗಲಿ ಧಾರವಾಡ ಯೂನಿವರ್ಸಿಟಿಗಾಗಲಿ ಇಡ್ತಾರಾ ಅಂತಂದರೆ ಅದ್ರ ಬಗ್ಗೆ ಚಕಾರ ಇಲ್ಲ. ಕುರುಬರ ಅಭಿವೃದ್ಧಿ ನಿಗಮದ ಬಗ್ಗೆ ಮಾತನಾಡೋದಾದರೆ 10 ಮನವಿಗಳನ್ನು ಕೊಟ್ಟಿದ್ದೀವಿ ಈ ವರ್ಷದಲ್ಲಿ. ಜನಸ್ಪಂದನದಲ್ಲಿ ಕೊಟ್ಟಿದ್ದೀವಿ. ಕುರುಬರ ಅಭಿವೃದ್ಧಿ ನಿಗಮಕ್ಕೆ ಲೆಟರ್ ಕರೆಸ್ಪಾಂಡೆನ್ಸ್ ಆಗ್ತಾ ಇದೆಯಾ ಹೊರತು ಕುರುಬರ ಅಭಿವೃದ್ಧಿ ನಿಗಮದ ಮಾತಾಗೆ ಉಳಿತು. ಆ ಮನವಿಗಳು ಕಸದ ಬುಟ್ಟಿಗೆ ಹೋದವು. ಇನ್ನು ಸರ್ಕಾರ ಅವಧಿ ಮುಗಿಸೋದಕ್ಕೆ ಹತ್ರ ಆಗ್ತಾ ಇದೆ. ನಿಮ್ಮವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಬೇರೆಯವರು ಮುಖ್ಯಮಂತ್ರಿ ಬಂದಾಗ ಹೋಗಿ ಕೇಳಿದ್ರೆ ಅವ್ರು ಹೇಳೋದೇನೆಂದರೆ, ನಿಮ್ಮವರೇ ಮುಖ್ಯಮಂತ್ರಿ ಆಗಿದ್ರಲ್ರಿ, 5 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಈಗ 3 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ, ಇನ್ನೂ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಗೊತ್ತಿಲ್ಲ. ನಿಮ್ಮವರೇ ಮುಖ್ಯಮಂತ್ರಿ ಆಗಿದ್ದಾಗ ನೀವು ಮಾಡಿಸ್ಕೊಳಕ್ಕಾಗದೆ ನಮ್ಮ ಹತ್ರ ಬಂದಿದ್ದೀರಲ್ಲ ಅಂತ ಕೇಳ್ತಾರೆ. ಅವಾಗೇನು ಉತ್ತರ ಕೊಡಬೇಕು? ಅದಕ್ಕೋಸ್ಕರವಾಗಿ ನಮ್ಮವರು ಮುಖ್ಯಮಂತ್ರಿ ಆಗಿದ್ದಾಗೂ ನಮ್ಮ ಮನವಿ ಸಲ್ಲಿಸಿದ್ದೀವಿ ಸ್ವಾಮಿ ಅಂತೇಳಿ ಆ ಕಾಪಿಗಳನ್ನು ಇಟ್ಕೊಂಡು ಕೂತಿದ್ದೀವಿ. ಇದು ನಾವಿನ್ನೂ ಸಹ ಆ ಭರವಸೆಯನ್ನು ಬಿಟ್ಟಿಲ್ಲ, ಆಶಾವಾದವನ್ನು ಬಿಟ್ಟಿಲ್ಲ. ಈ ಸಮುದಾಯಕ್ಕೆ ಏನಾದರೂ ಆಗುತ್ತೇನೋ ಅಂಥೇಳಿ ಬೆರಗುಗಣ್ಣಿನಿಂದ ನೋಡ್ತಾ ಇದ್ದೇವೆ. ಈ ಸಮುದಾಯಕ್ಕೆ ಏನಾದರೂ ಒಳ್ಳೆಯದು ಆಗುತ್ತೇನೋ ಅಂತ ನೋಡ್ತಾ ಇದ್ದೇವೆ. ಆಗೋ ಮಟ್ಟಕ್ಕೆ ಕಾಣ್ತಾ ಇಲ್ಲ. ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಇಲಾಖೆಗಳಲ್ಲಿ ಹಾಕಬೇಕು ಅನ್ನೋ ಆದೇಶ ಮಾಡ್ತೇನೆ ಅಂತ ಸ್ವತಃ ಮುಖ್ಯಮಂತ್ರಿಗಳು ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮುಂದೆ ಹೇಳಿದ್ದಂಥದ್ದು. ಇವತ್ತಿಗೂ ಆ ವಿಡಿಯೋ ಇದೆ. ಇವತ್ತಿನವರೆಗೂ 3 ವರ್ಷ ಆಯಿತು ಮುಖ್ಯಮಂತ್ರಿಯಾಗಿ, 3 ವರ್ಷ ಆಯಿತು ಅವರು ಮುಖ್ಯಮಂತ್ರಿಯಾಗಿ ಹೇಳಿದ್ದು. ಇವತ್ತಿನವರೆಗೂ ಆ ವಿಚಾರವನ್ನು ಮುನ್ನೆಲೆಗೆ ತರಲಿಲ್ಲ, ಆದೇಶನೂ ಮಾಡಲಿಲ್ಲ. BBMP ಕಮಿಷನರು ಮುಖ್ಯಮಂತ್ರಿಗಳ ಆದೇಶವನ್ನು ಪಾಲನೆ ಮಾಡ್ತಿಲ್ಲ. ಆಗಸ್ಟ್ ಬಂತು, ಮತ್ತೊಮ್ಮೆ ಸ್ವತಂತ್ರೋತ್ಸವ ರಾಯಣ್ಣೋತ್ಸವ ಬಂತು. BBMP ಕಮಿಷನರ್ಗೆ ಹೇಳಿದ್ರು ಸ್ವತಂತ್ರೋತ್ಸವ ರಾಯಣ್ಣೋತ್ಸವ BBMP ವತಿಯಿಂದ ಮಾಡಿ ಅಂತ. ಮಾಡಿದ್ರಾ? 3 ವರ್ಷ ಆಯಿತು, ಮಾಡೇ ಇಲ್ಲ. ಭಾವಚಿತ್ರವನ್ನು ಸರ್ಕಾರಿ ಇಲಾಖೆ ಶಾಲಾ ಕಾಲೇಜುಗಳಲ್ಲಿ ಅಳವಡಿಸಬೇಕು ಅಂತ ಒಂದು ಆದೇಶ ಮಾಡಲಿಕ್ಕೆ ಆಗಲಿಲ್ಲ ಇವ್ರ ಕೈಯಲ್ಲಿ. ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವ ಆಗ್ತಾ ಇದೆ, ಬಲಿದಾನ ದಿವಸ ಆಗ್ತಾ ಇದೆ, ಗ್ರಾಮ ಮಟ್ಟ ತಾಲೂಕು ಮಟ್ಟಕ್ಕೆ ವಿಸ್ತಾರ ಮಾಡಬೇಕು, ಒಂದೇ ಒಂದು ವಿಸ್ತಾರದ ಆದೇಶ ಮಾಡಿ ಅಂತಂದರೆ ಮಾಡಲಿಲ್ಲ. ಬಸವಣ್ಣನವರ ಭಾವಚಿತ್ರದ ಆದೇಶವನ್ನು ಮಾಡಿಬಿಟ್ರು. ಬಸವಣ್ಣನವರ ವಿಶ್ವರ ಸಾಂಸ್ಕೃತಿಕ ನಾಯಕ ಮಾಡಿಬಿಟ್ರು. ಕುರುಬರಿಗೆ ಮಾತ್ರ ಏನೂ ಮಾಡಿಲ್ಲ, ಸಂಗೊಳ್ಳಿ ರಾಯಣ್ಣನಿಗೆ ಏನೂ ಮಾಡಿಲ್ಲ. ಯಾರನ್ನೋ ಕೇಳ್ತೀರಿ? ಬಾಪೂಜಿ ನಗರದ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಅಂತರರಾಜ್ಯ ಬಸ್ ನಿಲ್ದಾಣ ಅದು, ಸಂಗೊಳ್ಳಿ ರಾಯಣ್ಣ ಬಸ್ ನಿಲ್ದಾಣ ಅಂತೇಳಿ ಎಲ್ಲ ವಿಚಾರಗಳು ಮುನ್ನೆಲೆಗೆ ಬಂದು ನಮ್ಮ HM ರೇವಣ್ಣವರು ಸಾರಿಗೆ ಸಚಿವರಾಗಿದ್ದರು. ಅವಾಗ ಅವರೇ ಪ್ರಸ್ತಾಪ ಮಾಡಿದ್ರು. ಕೊನೆ ಟೈಮಲ್ಲಿ ಕ್ಯಾಬಿನೆಟ್ ಬರ್ತಾ ಇದೆ, ಕೊನೆ ಕ್ಯಾಬಿನೆಟ್ಟು ಹಾಗೆ ಹೋಯ್ತು. ಘೋಷಣೆ ಮಾಡಿ ಅಂತೇಳಿ ಕೈ ಕಾಲು ಹಿಡ್ಕೊಂಡು ಬೇಡ್ಕೊಂಡ್ವಿ, ಆಗಲಿಲ್ಲ.
ಇವತ್ತಿನವರೆಗೂ 2018ರಿಂದ ಇವತ್ತಿನವರೆಗೂ 8 ವರ್ಷ ಆಗಿದೆ. ಇವತ್ತಿನವರೆಗೂ ಒಂದು ಬೋರ್ಡ್ ಅನಾವರಣ ಮಾಡೋಕ್ಕೆ ನಮ್ಮ ಕೈಲಾಗಲಿಲ್ಲ. ಮೈಸೂರಿನ ಸಬರ್ಬನ್ ಬಸ್ ಸ್ಟ್ಯಾಂಡಿಗೆ ಕನಕದಾಸರ ಹೆಸರಿಡಬೇಕು ಅಂತೇಳಿ ಸರ್ಕಾರದ ಮುಂದೆ ನಾವು ಕೊಟ್ವಿ. ಇವತ್ತಿನವರೆಗೂ ಕನಕದಾಸರ ಹೆಸರನ್ನು ಇಟ್ಟೇ ಇಲ್ಲ. ಇವರೆಲ್ಲ ಸಾಧನೆ ಮಾಡಿಲ್ವಾ? ಇವರೆಲ್ಲ ಸಾಧನೆ ಪುರುಷರಲ್ವಾ? ಇವರೆಲ್ಲ ಸಾಧಕರಲ್ವಾ? ಈ ರಾಜ್ಯಕ್ಕೋಸ್ಕರವಾಗಿ ಅರ್ಪಿಸ್ಕೊಂಡಿಲ್ವಾ ಅವರು? ಯಾತಕ್ಕೆ ಮಾಡಬೇಕಲ್ಲ? ಶಿವಾಜಿ ಪ್ರತಿಮೆಗಳು ಉದ್ಘಾಟನೆ ಆಗುತ್ತೆ, ರಾಜೀವ್ ಗಾಂಧಿ ಪ್ರತಿಮೆ ಉದ್ಘಾಟನೆ ಆಗುತ್ತೆ. ಅಹಲ್ಯಾಬಾಯಿ ಹೋಳ್ಕರ್ ಈ ದೇಶಕ್ಕೋಸ್ಕರವಾಗಿ ಸಾವಿರಾರು ಶಿವನ ದೇವಾಲಯಗಳನ್ನು ನಿರ್ಮಿಸಿದಂತಹ ಆ ಹೆಣ್ಣು ಮಗಳ ಬಗ್ಗೆ ಈ ಸರ್ಕಾರ ಅಟ್ಲೀಸ್ಟ್ ಆ ಹೆಣ್ಣು ಮಗಳ ನೆನಪಿಗೋಸ್ಕರವಾಗಿ, ವೀರ ರಾಣಿ ಶಿವಶರಣೆಯ ನೆನಪಿಗೋಸ್ಕರವಾಗಿ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ಮನವಿಗಳನ್ನು ಕೊಟ್ಟಿದ್ದೀವಲ್ಲ. ಏನಾದರೂ ಚಕಾರ ಎತ್ತುತ್ತಾ ಇದೆಯಾ? ಇಲ್ಲ. ಇವರು ಸಾಧನೆ ಮಾಡಿದಾರ್ರಿ. ಸುಮ್ಮನೆ ಕೇಳ್ತಾ ಇಲ್ಲ. ನಾವು ಸುಮ್ಮನೆ ಕೇಳ್ತಾ ಇಲ್ಲ. ಕನಕದಾಸರ ದಾಸ ಸಾಹಿತ್ಯ ಯಾವ ರೀತಿ ಇದೆ ರೀ? ಯಾವ ರೀತಿ ಇದೆ? ನಮ್ಮ ಸಮುದಾಯದಲ್ಲಿ ಹೇಗಾಗಿದೆ ಅಂತಂದರೆ, ನಮ್ಮ ಸಮುದಾಯದಲ್ಲಿ ಭಾಳಷ್ಟು ಇತಿಹಾಸ ಪುರುಷರಿದ್ದಾರೆ. ನಮ್ಮ ಮೊನ್ನೆ ತಾನೇ ಹಳೆ ವಿಡಿಯೋ ಒಂದು ಹಾಕಿದ್ದೆ. ಕುರುಬ ಗೊಲ್ಲಾಳೇಶ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಕುರುಬ ಗೊಲ್ಲಾಳೇಶರ ಅವರ ಕೃತಿಗಳು, ವಚನಗಳು ಇವತ್ತಿಗೂ ಸಹ ಹೋತನ ಕೊಯ್ದರೆ ಅಂತೇಳಿ ಒಂದಷ್ಟು ವಚನಗಳಿದಾವಲ್ಲ, ಅಂತಹ ವಚನಗಳನ್ನು ಸಂಗ್ರಹಣ ಮಾಡೋಕ್ಕೆ ನಮ್ಮ ಕೈಲಾಗಿಲ್ಲ. ತುರುಗಾಹಿ ರಾಮಣ್ಣ ಅಂತೇಳಿ ಬಸವಣ್ಣನವರ ಸಮಕಾಲೀನರು, ಅವರೂ ಸಹ ವಚನಗಳನ್ನು ಬರೆದಿರುವಂಥವ್ರು. ಇವ್ರನ್ನೆಲ್ಲ ನಾವು ಮರ್ತು ಬಿಟ್ಟಿದ್ದೀವಿ. ಏನು ಮಾಡ್ತಾ ಇದ್ದೀವಿ? ಕನಕದಾಸರ ಹೆಸರಿನಲ್ಲಿ ಅಧ್ಯಯನ ಪೀಠಗಳು, ಕನಕದಾಸರ ಹೆಸರಿನಲ್ಲಿ ಒಂದಷ್ಟು ಪೀಠಗಳನ್ನು ಮಾಡಿಕೊಂಡು ವರ್ಷಕ್ಕೊಂದ್ಸತಿ ಒಂದಷ್ಟು ಅನುದಾನ ಬರುತ್ತೆ. ಅನುದಾನವನ್ನು ಇಟ್ಕೊಂಡು ಮಾಡ್ತಾ ಇದ್ದೀವಿ ಹೊರತು ಕನಕದಾಸರಿಗೆ ಬೇಕು ಏನು ಬೇಡ ಮಾಡ್ತಾ ಇಲ್ಲ. ಉಡುಪಿನಲ್ಲಿ ಕನಕದಾಸರು ಅದೊಂದು ಸಣ್ಣದೊಂದು ಗುಡಿ ಇದೆ. ಅಲ್ಲಿ ಕನಕದಾಸರಿಗೆ ಒಂದು ಸಮುದಾಯ ಭವನ ಕಟ್ಟಬೇಕು ಹೆಸರಿನಲ್ಲಿ, ಕನಕದಾಸರಿಗೆ ಒಂದು ಮೂರ್ತಿ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಎಷ್ಟು ಮನವಿಗಳನ್ನು ಕೊಟ್ಟಿದ್ದೇವೆ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ. ಏನಾದರೂ ನೋಡ್ತಾ ಇದೆಯಾ? ಖಂಡಿತ ಇಲ್ಲ. ಬೇಕಾಗಿಲ್ಲ. ಕನಕದಾಸರ ಹೆಸರಿನಲ್ಲಿ ಯಾರ್ಯಾರು ಏನೇನು ಬೇಕೋ ಎಲ್ಲವನ್ನೂ ಮಾಡಿಕೊಂಡಾಯ್ತು. ಕನಕದಾಸರ ಮೂರ್ತಿ ವಿಧಾನಸೌಧದ ಹಿಂದ್ಗಡೆ ಉದ್ಘಾಟನೆ ಆಗಿದ್ದಕ್ಕೆ 1,65,000 ರೂಪಾಯಿ ಉದ್ಘಾಟನೆ ಖರ್ಚು ಅಂತೇಳಿ ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘದವರು ಡ್ರಾ ಮಾಡ್ತಾರೆ. ಮತ್ತು ಯಾರೋ ಸದ್ಭಾವನಾ ಕೃಷ್ಣಮೂರ್ತಿ ಅಂತೇಳಿ ಪಾಪ ಅವರು ಮೆರವಣಿಗೆ ಮಾಡಿದ್ದು ಏನೂ ಆಗಲಿಲ್ಲ. ಇದು ಕುರುಬರ ಇವತ್ತಿನ ದಯನೀಯ ಸ್ಥಿತಿ. ಸ್ಟೇಡಿಯಂಗೆ ಹೆಸರಿಡ್ತಾರೆ ಅಂದ್ಕೊಂಡಿದ್ದೀರಾ? ಸ್ಟೇಡಿಯಂಗೆ, ಅದು ಅಂತಾರಾಷ್ಟ್ರೀಯ ಸ್ಟೇಡಿಯಂಗೆ. ಎಲ್ಲ ನಿಮ್ಮ ಹುಚ್ಚು ಅಷ್ಟೇ. ಕುರುಬರು ಯಾವತ್ತಿಗೂ ಯಾವ ಬೇಡಿಕೆಗಳನ್ನು ಇಟ್ಟರೂ ಸಹ ಈ ಸರ್ಕಾರ ಯಾವ ಕಾರಣಕ್ಕೂ ಏನೂ ಮಾಡೋದಿಲ್ಲ. ಇಲ್ಲಿವರೆಗೂ ಕುರುಬರ ಬೇಡಿಕೆಗಳನ್ನು ಈಡೇರಿಸಿರುವಂಥದ್ದು ಬೇರೆ ಸರ್ಕಾರಗಳೇ ಹೊರತು ಕಾಂಗ್ರೆಸ್ ಸರ್ಕಾರ ಅಲ್ಲ. ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಾರೆ. ಒಂದೇ ಒಂದು ಬೇಡಿಕೆ ಖಂಡಿತ ಈಡೇರಿಸಿಲ್ಲ. ಕನಕದಾಸರ ಹೆಸರನ್ನು ಸ್ಟೇಡಿಯಂಗೆ ಇಡಬೇಕು ಅಂತ ಹೇಳ್ತಾರಲ್ಲ, ಅದು ಒಂದು ರೀತಿಯಾದಂಥ ಕನಸು. ಆ ಕನಸು ಯಾವ ಕಾರಣಕ್ಕೂ ನನಸಾಗೋದಿಲ್ಲ. ಅದು ನೆರವೇರಿಸೋದಕ್ಕೆ ಯಾರೂ ಬಿಡೋದಿಲ್ಲ. ನಮ್ಮ ಸಮುದಾಯದ ರಾಜಕಾರಣಿಗಳು, ಜನಪ್ರತಿನಿಧಿಗಳು, MLAಗಳಿದಾರಲ್ಲ, ಅವರಿಗೆ ಈ ಸಮುದಾಯದ ಹೆಸರಿನಲ್ಲಿ ಸೀಟ್ ಬೇಕು, ಈ ಸಮುದಾಯದ ಹೆಸರಿನಲ್ಲಿ ಅಧಿಕಾರ ಬೇಕು. ಆದರೆ ಈ ಸಮುದಾಯಕ್ಕೆ ಇದು ಬೇಕು ಅನ್ನೋದು ವಿಚಾರವನ್ನು ಸರ್ಕಾರಗಳ ಮುಂದೆ ಮಂಡಿಸುವಂಥ ಶಕ್ತಿ ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ. ನಾವೇನಾದರೂ ಮಾತಾಡಿಬಿಟ್ರೆ ನಾವು ವಿಲನ್ಗಳಾಗೋಗ್ತೀವಿ. ಬಂಧುಗಳೇ, ಕನಕ TV ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.